ರೈತರಾಗಿದ್ದಿದ್ದು ಖುಷಿ ಇತ್ತಾ ಅಥವಾ ಶಾಸಕರಾಗಿರೋದು ಖುಷಿ ಇದೆಯಾ ಅಂತ? ರೈತರ ಜೀವನದಲ್ಲಿ ಇದ್ದಷ್ಟು ಸಂತೋಷ ತೃಪ್ತಿ ಈ ರಾಜಕೀಯ ಜೀವನದಲ್ಲಿ ಬರೋದಲ್ಲ. ಸರ್, ಬೆಳಿಗ್ಗೆ ಆಫೀಸಿಗೆ ಬಂದರೆ ರಾತ್ರಿವರೆಗೂ ಅಲ್ಲೇ ಇರ್ತೀರಂತಲ್ಲ? ಹಳ್ಳಿಗಳಿಂದ ಜನರು ಬಂದಿರ್ತಾರೆ, ಅವ್ರಿಗೆ ನಾವು ಕಾಯಿಸೋದ್ರಿಂದ ಮತ್ತು ಅವ್ರಿಗೆ ಒಂದೊಂದು ಊಟದ್ದು ಖರ್ಚು ಹೆಚ್ಚಿಗೆ ಆಗ್ತಾರೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ತುಂಬ ಹತ್ತಿರದಿಂದ ನೋಡಿರ್ತೀರಿ. ಕಲಬುರಗಿ ಹೆಮ್ಮೆಯ ಪುತ್ರ ಮತ್ತು ಸೋಲಿಲ್ಲದ ಸರ್ದಾರ. ಏನು ಮಾತಾಡ್ತಾರೆ ಜನ? ಯಾಕೆಂತಂದ್ರೆ ಕಲಬುರಗಿಯ ಹೆಮ್ಮೆಯ ಪುತ್ರ ಅಂತಾನೆ ಹೇಳ್ತಾರೆ ಅವರನ್ನ. ಆದರೂ ಸೋತಾಗ ಮಾತ್ರ ಅವ್ರು ಅಂದರು, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಜನರು ನಾನು ಸೋಲಿಸಿದ್ರಲ್ಲಪ್ಪ. ಸತೀಶ್ ಜಾರಕಿಹೊಳಿ ಅವರು CM ಆದರೆ ತಪ್ಪಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರಿ. ನಾನು ಕೇಳಿ ಪಡ್ಕೊಳ್ಳೋ ಮನುಷ್ಯ ಅಲ್ಲ, ನನಗೆ ಅದಕ್ಕೆ ಆಸೆನೂ ಮಾಡೋದಿಲ್ಲ. ಯಾರು ಕೂಡ SM ಕೃಷ್ಣ ಅವರ ರೀತಿಯಲ್ಲಿ ಸ್ಟೈಲ್ ಫಾಲೋ ಮಾಡೋದಕ್ಕಾಗೋದಿಲ್ಲ. IT BT ಲೆಕ್ಕದವರು. ಸಮನ್ವಯದ ಕೊರತೆ ಇದೆ, ಮನೆ ಒಂದು ಬಾಗಿಲು ಮೂರು ಅನ್ನೋ ರೀತಿಯಲ್ಲಿ ಇದೆ. ಏನಿದ್ರು ನೇರವಾಗಿ ಮಾತಾಡ್ತಾರೆ. ಹೈಕಮಾಂಡ್ ಹೇಳಿದ್ದು ಕೇಳ್ತದ, ಹೈಕಮಾಂಡ್ ಹೇಳಿದಂಗೆ ನಡ್ಕೊಂತ ಬಂದಂಥ ಸರ್ಕಾರ ನಮ್ಮದು. ನಮ್ಮ ಕಷ್ಟನ ಇನ್ನೊಬ್ಬರ ಮುಂದೆ ಹೇಳ್ಕೋಬಾರ್ದು ಅಂತ, ಆದರೆ ಆ ಕಷ್ಟನ ಮರಿಬಾರ್ದು ಅಲ್ವಾ ಸರ್? ಮರಿಬಾರ್ದಲ್ಲ, ಮರಿಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಮರೆಯೋದಿಲ್ಲ. ನೀವು ಯಾವತ್ತೂ ಕೂಡ ಕಷ್ಟ ನೋಡಿದ್ದೇ ಇಲ್ವಾ ಸರ್? ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಕಷ್ಟ ಅನುಭವಿಸ್ತಾರೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ TV. ನಾನು ಸೈಯದ್ ಹಿದಾಯತ್. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ. ಖಂಡಿತ ಬಡವ್ರ ಮನೆ ಮಕ್ಕಳು ಬೆಳೆದರೆ ಬಡವರ ಕಷ್ಟವನ್ನು ನೀಗಿಸುವಂಥದ್ರಲ್ಲಿ ಸಹಕಾರಿಯಾಗ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಸೊ ಇವತ್ತು ನನ್ನ ಜೊತೆ ಮಣ್ಣಿನ ಮಗ, ರೈತರ ಬದುಕನ್ನೇ, ರೈತರ ಹಾದಿಯನ್ನೇ ತನ್ನ ಹಾದಿಯಾಗಿಸಿಕೊಂಡು ಬಂದಂತಹ ನಾಯಕರು, ಸೊ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಚನ್ನರೆಡ್ಡಿ ಪಾಟೀಲ್ ತನ್ನೂರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ರೈತರಾಗಿದ್ದಿದ್ದು ಖುಷಿ ಇತ್ತಾ ಅಥವಾ ಶಾಸಕರಾಗಿರೋದು ಖುಷಿ ಇದೆಯಾ ಅಂತ? ಇಲ್ಲ, ಮೊದಲು ನಾನು ಚಿಕ್ಕ ವಯಸ್ಸಿನಲ್ಲಿ ರೈತನಾಗಿದ್ದಷ್ಟು ಸಂತೋಷ ಶಾಸಕನಾಗಿದ್ದಲ್ಲಿ ಆಗೋದಿಲ್ಲ. ರೈತರ ಜೀವನನೇ ಬೇರೆ. ರೈತರದಲ್ಲಿ ನಾವು ಅಲ್ಲಿ ಮೊದಲಂದ್ರೆ ಈಗಾಗಲೇ ಟೆಕ್ನಾಲಜಿ ಇದ್ದಿದ್ದಿಲ್ಲ. ಆ ಕಾಲದಲ್ಲಿ ಎತ್ತು, ಹೊಲ, ಮನೆ, ಮಳೆ, ಬಿತ್ತೋದಕ್ಕೆ ಹೋಗೋದು, ಗಳೆ ಹೊಡೆಯೋದು ಭಾಳ ಸ್ಫೂರ್ತಿ ಇರ್ತಿತ್ತು. ರೈತರ ಜೀವನನೂ ನೋಡಿದ್ದೀನಿ ನಾನು, ರಾಜಕೀಯ ಜೀವನನೂ ನೋಡೀನಿ. ಆ ರೈತರ ಜೀವನದಲ್ಲಿ ಇದ್ದಷ್ಟು ಸಂತೋಷ ತೃಪ್ತಿ ಈ ರಾಜಕೀಯ ಜೀವನದಲ್ಲಿ ಬರೋದಿಲ್ಲ. ಆಮೇಲೆ ರೈತ ಆಗಿದ್ದಾಗ ಮನುಷ್ಯ ಎಷ್ಟು ಹೆಲ್ದಿ ಇರ್ತಾನೆ, ಈ ರಾಜಕೀಯ ಜೀವನದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದಿವಸ ಮುಂಜಾನೆ ಸಾಯಂಕಾಲ ತಾನೆ ಎಕ್ಸರ್ಸೈಸ್ ಆಗ್ತಾ ಇರ್ತದೆ ಅಲ್ಲಿ ರೈತರ ಜೀವನದಲ್ಲಿ. ಹೀಗಾಗಿ ರೋಗ ರುಜಿನ ಬರೋದು ಭಾಳ ಕಡಿಮೆ ಇರ್ತದೆ. ಮತ್ತು ಅದು ನಾವು ರೈತರಿದ್ದ ಕಾಲದಾಗ ಈ ಹೈಬ್ರಿಡ್ ಏನೂ ಇದ್ದಿದ್ದಿಲ್ಲ. ಬೀಜ ಆಗಲಿ, ಇವು ಮಸಾಲೆ ಇವು ಯಾವ ಇರ್ತದೆ. ಹೀಗಾಗಿ ನ್ಯಾಚುರಲ್ ಬೆಳೆ ಬೆಳೀತಿತ್ತು, ಒಳ್ಳೆಯ ಆಹಾರ ಸಿಗ್ತಿತ್ತು. ಒಳ್ಳೆಯ ಆಹಾರ ಸಿಗಿದ್ದಾಗ ರೋಗ ರುಜಿನ ಕಡಿಮೆ ಇರ್ತದೆ. ಸರ್, ಆಗಿನ ಟೇಸ್ಟ್ ಏನಿತ್ತು, ಫುಡ್ ಟೇಸ್ಟ್, ಈಗ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸಾಧ್ಯನೇ ಇಲ್ಲ ರೀ. ಆಗಿನ ಕಾಲದಲ್ಲಿ ಜೋಳ ಬೀಸಿ ಹಿಟ್ಟು ಮಾಡಿ ಅದನ್ನು ರೊಟ್ಟಿ ಮಾಡಿ ಉಣೋದ್ರಲ್ಲಿ ಇದ್ದಷ್ಟು ಮಜಾ ಈಗಿನ ಕಾಲದಲ್ಲಿ ಇಲ್ಲ. ಈಗ ಆದಷ್ಟು ಜನ, ಭಾಳಷ್ಟು ಜನ 90% ಜನ ರೊಟ್ಟಿ ತಿನ್ನೋದೇ ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ಮೊದಲಿನ ಹೆಣ್ಮಕ್ಳು ಆ ಕಾಲದಲ್ಲಿ ಗಿರಣಿಗಳು ಇದ್ದಿದ್ದಿಲ್ಲ, ಸ್ವತಃ ಬೀಸಬೇಕಾಗ್ತಿತ್ತು. ಬೀಸೋದ್ರಿಂದ ಎಕ್ಸರ್ಸೈಸ್ ಆಗ್ತಿತ್ತು, ಸ್ವಲ್ಪ ತೊಂದರೆ ಆಗ್ತದೆ, ಆದರೂ ಅನಿವಾರ್ಯ ಇತ್ತಲ್ಲ. ಹಿಂಗಾಗಿ ಬೀಸಿ ಮುಂಜಾನೆ ಬೀಸ್ತಿದ್ರು. ಬೀಸಿ ಆಮೇಲೆ ರೊಟ್ಟಿ ಮಾಡಿ, ಬಿಸಿ ರೊಟ್ಟಿ ಮತ್ತು ಬಿಸಿ ರೊಟ್ಟಿ ಬೆಣ್ಣೆ ಉಣ್ಣೋದ್ರಲ್ಲಿ ಟೇಸ್ಟು ಯಾವುದ್ರಲ್ಲಿ ಬರೋದಿಲ್ಲ. ಇನ್ನೊಂದು ಆ ಕಾಲದಲ್ಲಿ ಹುಣಸಿ ಖಾರ ಅಂತ ಬರ್ತದೆ. ಹುಣಸಿ ಖಾರ ಅಂದರೆ ಹುಣಸಿ ಗಿಡದಿಂದ ಹುಣಸಿ ಖಾರ ಮಾಡ್ತಾರೆ. ಅದು ಬೆಣ್ಣೆಯಲ್ಲಿ ಹಚ್ಕೊಂಡು ರೊಟ್ಟಿಗೆ ಊಟ ಮಾಡಿದ್ರೆ 3-4 ರೊಟ್ಟಿ ಎಷ್ಟಾದರೂ ಉಣ್ಬೋದು, ಅಷ್ಟು ಟೇಸ್ಟ್ ಇರ್ತದೆ. ಆ ಟೇಸ್ಟು ಈಗಿನಲ್ಲಿ ಅದರಲ್ಲೂ ಬರೋದಿಲ್ಲ. ಸರ್, ನಾಲಿಗೆಗೂ ರುಚಿ, ಜೊತೆಗೆ ಆರೋಗ್ಯಕ್ಕೂ ಹಿತ ಅನ್ನೋದು. ಎಸ್, 100% ರೀ. ನಿಜವಾಗಿ ನೀವು ಹೇಳಿದ ಶಬ್ದ ನಾಲಿಗೆಗೂ ರುಚಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅಮೇಝಿಂಗ್. ಸರ್, ಹೊಲದಲ್ಲಿ ಸಾಕಷ್ಟು ಬಾರಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕಷ್ಟಪಟ್ಟಿರ್ತೀರಿ, ಕಷ್ಟ ನೋಡಿರ್ತೀರಿ. ಈಗ ಮನುಷ್ಯ 10 ಕಿಲೋಮೀಟ್ರ್ 12 ಕಿಲೋಮೀಟ್ರು ವಾಕ್ ಮಾಡಿದರೆ ಜಲ್ದಿ ಬೆವರು ಬರೋದಿಲ್ಲ. ಅದೇ ರೈತ ಅಲ್ಲಿ ಹೊಲದಲ್ಲಿ ಗಳೆ ಹೊಡೆದು ಬಂದ್ರೆ 1 ತಾಸು 2 ತಾಸಿಗೆ ಮೈ ತುಂಬ ಬೆವರು ಬಂದು ಮನುಷ್ಯನ ದೇಹ ಆಟೋಮೆಟಿಕ್ಕಾಗಿ ಆರೋಗ್ಯಕ್ಕೆ ತಾನೇ ಹೊಂದ್ಕೊಂಡ್ಬಿಡ್ತದೆ. ಆಮೇಲೆ 2-3 ತಾಸು ಮಾಡಿದ್ಮೇಲೆ ಮನೇಲಿಂದ ತಂದಂಥ ಬುತ್ತಿ ಊಟ ಮಾಡಿದರೆ ಹೊಲದಲ್ಲಿ ಬುತ್ತಿ ಟೇಸ್ಟೇ ಬೇರೆ ಇರುತ್ತೆ, ಭಾಳ ಚೆನ್ನಾಗಿರ್ತದೆ. ದುಡಿದಿರ್ತಾನೆ ಮನುಷ್ಯ, 2 ರೊಟ್ಟಿ ಊಟ ಮಾಡಲ್ಲ, 3 ಮಾಡ್ತಾನೆ, 3 ರೊಟ್ಟಿ ಮಾಡಲ್ಲ, 4 ಮಾಡ್ತಾನೆ. ಆಮೇಲೆ ಆ ಕಾಲದಲ್ಲಿ ನುಚ್ಚು ಅಂತ ಮಾಡ್ತಿದ್ರು. ನುಚ್ಚು ಅಂದ್ರೆ ಸ್ಪೆಷಲಿ ಜೋಳ ಬೀಸಿ ಮನೆಯಲ್ಲಿ ನುಚ್ಚು ಅಂತ ಮಾಡೋದು, ಬಡವ್ರ ಊಟ. ನುಚ್ಚು ಮಜ್ಜಿಗೆ ಅಥವಾ ನುಚ್ಚು ಹಾಲು ಉಂಡ್ರೆ ಅದು ಟೇಸ್ಟೇ ಬೇರೆ. ಆ ಟೇಸ್ಟ್ ಈಗ ಸಿಗೋದಲ್ಲ. ಓಕೆ, ಈಗಲೂ ಕೂಡ ಊರಿಗೆ ಹೋದಾಗ
ಹೊಲದಲ್ಲಿ ಕೆಲಸ ಮಾಡುವಂಥದ್ದು ಅದೆಲ್ಲ ಮಾಡ್ತೀರಿ? ಇಲ್ಲ, ಈಗ ಊರಿಗೆ ಹೋದಾಗ ನೋಡ್ತೀವಿ ಅವ್ರು ಕೆಲಸ ಮಾಡೋದ್ರಲ್ಲಿ ಏನಾದ್ರು ತಪ್ಪು ತಡೆ ಇದ್ರೆ ಹೇಳೋಕ್ಕಾಗ್ತೀವಿ. ಈಗ ಯಾಕಂದ್ರೆ ಸ್ವಲ್ಪ ವಯಸ್ಸು ಅದಕ್ಕೆ ಹೋಗಿ ನಮಗೆ ಮಾಡಲಿಕ್ಕೆ ಆಗೋದಲ್ಲ. ಆಮೇಲೆ ಈಗ ಅದು ಎತ್ತಿನಗಳೇ ಇದೆಲ್ಲ ಕಡಿಮೆ ಆಗಿದೆ. ಈಗೆಲ್ಲ ಟ್ರ್ಯಾಕ್ಟರು ಟೆಕ್ನಾಲಜಿ ಇದರಿಂದ ಎಲ್ಲ ಜನರು ಟ್ರ್ಯಾಕ್ಟರ್ಗೆ ಅಡ್ಜಸ್ಟ್ ಆಗಿ ಎಲ್ಲರೂ ಟ್ರ್ಯಾಕ್ಟರ್ಲಿಂದ ಮಾಡ್ಕೊಂಡು ಹೋಗ್ತಾರೆ. ಸರ್, BSc ಮಾಡ್ಕೊಂಡಿದ್ರಿ, ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರಿ. ಯಾಕೆ ರಾಜಕೀಯದ ಫೀಲ್ಡ್ನಲ್ಲಿ ಆಸಕ್ತಿ ಬಂತು ಅಂತ? ಇಲ್ಲ, ನಾನು BSc ಮಾಡಿ ಮನೆಗೆ ಬಂದಲ್ಲಿ ಇದೇ ಮತ್ತು ರೈತ ಮತ್ತು ವ್ಯವಹಾರದಲ್ಲಿ ಬಿಸ್ನೆಸ್ ಮಾಡ್ಕೊತ ಇದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆನ ಚಿಕ್ಕವಿದ್ದಾಗೆ ತೀರ್ಕೊಂಡು ನಾನು ನಮ್ಮ ಅಣ್ಣನವರು ಬೇರೆ ಆದಮೇಲೆ ಅನಿವಾರ್ಯವಾಗಿ ನಾನು ಬಿಸ್ನೆಸ್ಗೆ ಬರಬೇಕಾಯ್ತು. ಮತ್ತು ಅದಷ್ಟೇ ಅಲ್ಲದೆ ಮತ್ತು ನಾನು ಊರಿನಲ್ಲಿ ಹೋಗಿನೂ ರೈತದ್ದು ಒಕ್ಕಲ್ತಂದೆಲ್ಲ ನೋಡ್ಕೊತ ಇದ್ದೆ. ಬರ್ತಾ ಬರ್ತಾ ಏನೋ ನೋಡಿದರು ಜನರಿಗೆ ಎಲ್ಲರಿಗೆ ಅಲ್ಲಿ ನಮ್ಮ ಭಾಗದಲ್ಲಿ ನಾನೇ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡು ನೀವು ಬಂದರೆ ಚೆನ್ನಾಗಿರ್ತದೆ. ಹಳ್ಳಿಗಳು ನಮ್ಮ ಸರ್ಕಲ್ ಎಲ್ಲ ಡೆವಲಪ್ ಆಗ್ತಾವಂಥ ಅಭಿವೃದ್ಧಿಗೆ ಜನರು ಸ್ವತಃ ಪ್ರಯತ್ನ ಮಾಡಿ ನೀವು ನಿಲ್ಲಲೇಬೇಕು ಅಂತೇಳಿ ನನಗೆ ಜಿಲ್ಲಾ ಪಂಚಾಯತ್ ಸದಸ್ಯಕ್ಕೆ ನಿಲ್ಲಿಸಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯ ಆರಿಸಿ ಬಂದೆ. ಆರಿಸಿ ಬಂದಮೇಲೆ 5 ವರ್ಷ ಅದು ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿದ್ದೆ. ಎಲ್ಲ ರೀತಿಯಿಂದ ನಾನು ಹಳ್ಳಿಗಳಿಗೆಲ್ಲ ನನ್ನ ಹಳ್ಳಿಗಳಿಗೆ ಬಂದಂಥ ವ್ಯಾಪ್ತಿಯಲ್ಲಿ ಚಲೋ ಅಭಿವೃದ್ಧಿ ಮಾಡಿದೆ. ಮತ್ತು ಅಷ್ಟೇ ವ್ಯಾಪಾರದಲ್ಲಿ ಆದ್ರೂ APMC ಡೈರೆಕ್ಟರ್ ಆಗಿನೂ ಅಲ್ಲಿ ನಮ್ಮ ಬಜಾರ್ ಗಂಜ್ ಸರ್ಕಲ್ಗೆ ಏನೇನು ದುಕಾನುಗಳಿಗೆ ವ್ಯಾಪಾರಕ್ಕೆ ಏನೇನು ಬೇಕು ಅವೆಲ್ಲ ಅನುಕೂಲ ಮಾಡಿಕೊಟ್ಟೀನಿ. ಅದ್ರ ರೀತಿಯೇ ಬೇರೆ ಇತ್ತು. ಆಮೇಲೆ ಬರ್ತಾ ಬರ್ತೀವೆಲ್ಲ ಏನೋದಕ್ಕೆ ರಾಜಕೀಯ ಜ್ಞಾನ ಇದೆ ಅದು ಅನ್ನೋದಕ್ಕೆ ನನಗೆ MLC ನಿಲ್ಲಿಸಿದ್ರು. MLCಯಲ್ಲಿ ಆದ್ರೂ ಲೋಕಲ್ ಬಾಡಿ ಎಲೆಕ್ಷನ್ 1998 to 2004 ಕೃಷ್ಣ ಸರ್ಕಾರದಲ್ಲಿ ಇದ್ದೆ. ಅದು ಪೀರಿಯಡ್ ಮುಗಿಸಿದ ಮೇಲೆ ಸ್ವಲ್ಪ ಮನೆಯಲ್ಲಿ ಏನೋ ಇದು ಮತ್ತು ರಾಜಕೀಯದ್ರಿಂದ ಬಿಟ್ಟು ಮನೆಯಲ್ಲೇ ಇದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ. ಆಮೇಲೆ ಏನೋ ಈಗ ಸಮಯ ಕಲ್ತು ಬಂದಾಗ ಈ ಸಾರಿ ನಮ್ಮ ನಾಯಕರಾದ ನಮ್ಮ ಖರ್ಗೆ ಸಾಹೇಬ್ರು ನಮ್ಗೆ ಭಾಳ ಆತ್ಮೀಯರು ಮತ್ತು ನಮ್ಮ ಲೀಡರ್ ಅಂದ್ರೆ ಅವರೇ. ಅವ್ರು ನನ್ನ ಗುರುತಿಸಿ ನನ್ನ ಲಾಯಲಿಟಿ ನೋಡ್ಕೊಂಡು ಈ ಸಲ ಟಿಕೆಟ್ ಕೊಟ್ಟರು. ಮತ್ತು ಅದೇ ನಮ್ಮ ಮತದಾರ ಪ್ರಭುಗಳನ್ನ ಆರಿಸ್ತಂದ್ರು. ಈಗ ನಾನು ಅವರು ಅಭಿವೃದ್ಧಿ ನಮ್ಮ ಸರ್ಕಾರದ್ದು ಏನದಲ್ಲ ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಮಾಡೋ ಸಲುವಾಗಿ ನಾನೆಲ್ಲ ಈಗ ಪ್ರತಿ ಹಳ್ಳಿಗೆ ನಾನು ಆರಿಸಿ ಬಂದ ಮೇಲೆ ಶಾಸಕರ ನಡೆ ಹಳ್ಳಿ ಕಡೆ ಅನ್ನೋದಕ್ಕೆ ಇಲ್ಲಿವರೆಗೆ ನಾನು ಎಲ್ಲ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟಿದ್ದೀನಿ. ಸುಮಾರು ಒಂದು 90%. ಇನ್ನೂ ಒಂದು ಕೇವಲ 2 ಪಂಚಾಯತಿ ಉಳಿದಿದ್ದೇವೆ. ಪ್ರತಿ ಹಳ್ಳಿಗೆ ಹೋದ್ರೂ ನಾನು ಎಲ್ಲ ಆಫೀಸರ್ಸ್ ಕರ್ಕೊಂಡೋಗಿ ಅಲ್ಲಿ ಹಳ್ಳಿಗಳ ಜನರದ್ದು ನಮ್ಮ ಮತದಾರ ಪ್ರಭುಗಳದ್ದು ಊರವ್ರದ್ದು ಏನೇ ಸಮಸ್ಯೆ ಇದ್ದರು, ಸ್ಕೂಲ್ ಬಿಲ್ಡಿಂಗ್ ಇರಲಿ, ಶೌಚಾಲಯ ಇರಲಿ, ಬೇರೆ ಯಾವ್ಯಾವ ಕರೆಂಟ್ ಇರಲಿ, ಏನು ಕೇಳ್ತಾರೆ ದಾರಿ ರಸ್ತೆ ಚರಂಡಿ ಇವೆಲ್ಲ ಯಾವ್ಯಾವ ಕೇಳಿದ್ದಾರೆ ಅವರೆಲ್ಲ ಸ್ಪಾಟ್ನಾಗ ಸಂಬಂಧಪಟ್ಟ ಆಫೀಸರ್ಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸ್ಪಾಟೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಮತ್ತೇನನ್ನು ಉಳಿದು 8 ದಿನ 15 ತಹಸೀಲ್ ಆಫೀಸ್ ರೆವಿನ್ಯೂ ಇದ್ದು ಆಗ್ತಿದ್ದಿಲ್ಲ ಅಂದರೆ ಅವ್ರಿಗೆ ಟೈಮ್ ಕೊಟ್ಟು 8 ದಿನ 15 ಮಾಡಿಸ್ಕೊಡೋದಕ್ಕೆ ಎಲ್ಲ ಹಳ್ಳಿಗಳು ಈಗ ಸುಮಾರು ನಾನು 100 ಹಳ್ಳಿ ತಿರುಗಿದ್ದೀನಿ. ಇನ್ನೊಂದು 15-20 ಹಳ್ಳಿಗಳು ಇದ್ದಾವೆ. ಅವನು ಈಗ ಹೋಗಿ ಸಮಯ ಸಿಕ್ಕಾಗೆಲ್ಲ ಈಗಂದ್ರೆ ಕಂಟಿನ್ಯೂ ಮಾಡೀನಿ. ಈಗ ಸ್ವಲ್ಪ ಲೋಕಲ್ದಲ್ಲಿ ಫಂಕ್ಷನ್ಸ್ ಹೆಚ್ಚಿಗಾಗ ಸಲುವಾಗಿ ಹೋಗೋದು ಆಗ್ತಾಯಿಲ್ಲ. ಈಗ ಒಂದು 8-15ರಿಂದ ಈಗ ಸರಿ ಹೋಗಿ 15-20 ಹಳ್ಳಿ ಮುಗಿಸಿ ಒಂದು ಸಾರಿ ಪೂರ್ತಿ ಕಂಪ್ಲೀಟ್ ನನ್ನ ಮತಕ್ಷೇತ್ರ ಮುಗಿಸಿದಂಗೆ ಆಗ್ತದೆ. ಅವ್ರ ಪ್ರಾಬ್ಲಮ್ ಎಲ್ಲ 50% ಸಾಲ್ವ್ ಮಾಡಿದಂಗೆ ಇರ್ತದೆ. ಮತ್ತು ಈಗ 50% ಈಗ ಮುಂದೆ ಮಾಡ್ಕೊತ ಹೋಗ್ತೀನಿ ರೀ. ಸರ್, ಬೆಳಿಗ್ಗೆ ಆಫೀಸಿಗೆ ಬಂದರೆ ರಾತ್ರಿವರೆಗೂ ಅಲ್ಲೇ ಇರ್ತೀರಂತಲ್ಲ? ನಾನು ಮುಂಜಾನೆ ಸ್ನಾನ ಪೂಜೆ ಮುಗಿಸ್ಕೊಂಡು ಆಫೀಸಿಗೆ ಬಂದಮೇಲೆ ನಾನು ಹೋಗೋದೇ ರಾತ್ರಿ 9 ಗಂಟೆಗೆ. ಯಾಕಂದ್ರೆ ಹಳ್ಳಿಗಳಿಂದ ಜನರು ಬಂದಿರ್ತಾರೆ. ಅವ್ರಿಗೆ ನಾವು ಕಾಯಿಸೋದ್ರಿಂದ ಮತ್ತು ಅವ್ರಿಗೆ ಒಂದೊಂದು ಊಟದ್ದು ಖರ್ಚು ಹೆಚ್ಚಿಗೆ ಆಗ್ತಿರ್ತದೆ. ಅದಕ್ಕೆ ಇಮಿಡಿಯೇಟ್ ಅವ್ರು ಯಾವಾಗೇ ಬರಲಿ, ಮುಂಜಾನೆ 10ರಿಂದ ರಾತ್ರಿ 10 ತನಕ ಯಾವಾಗ ಬಂದ್ರೂ 1 ಮಿನಿಟಲ್ಲ 5 ಮಿನಿಟ್ನಾಗ ಲೈನ್ನಲ್ಲಿ 1 ಮಿನಿಟಿಗೆ 2 ಮಿನಿಟಿಗೆ ಕರೆಸ್ತೀವಿ. ಕ್ಯೂನಲ್ಲಿ ಬರ್ತಾರೆ, ಅವ್ರ ಸಮಸ್ಯೆ ಏನು ಹೇಳ್ತಾರೆ ಕೇಳ್ತೀವಿ. ಅವಾಗೇ ಫೋನ್ ಮಾಡಿ ಆ ಸಂಬಂಧಪಟ್ಟ ಆಫೀಸರ್ ಕೇಳಿ ಅದಕ್ಕೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಉತ್ತರ, ನೆಗೆಟಿವ್ ಇದ್ರೆ ನೆಗೆಟಿವ್ ಉತ್ತರ, ಏನಿದ್ರು ನೇರವಾಗಿ ಮಾತಾಡ್ತೀವಿ. ಸುಳ್ಳು ಸೊಗಡು ಹೇಳಿ ಅವ್ರಿಗೆ ಖುಷಿ ಮಾಡಿ ಕಳಿಸೋದಲ್ಲ. ಆಗ್ತದೆ ಅಂತ ಹೇಳ್ತೀವಿ. ಆಗ್ಲಿಕ್ಕಿದು ಆಗೋದಲ್ಲಪ್ಪ, ಹಿಂಗಿದೆ, ಈ ರೂಟ್ ಅದ, ಲೇಟ್ ಆಗುತ್ತೆ, ಹಿಂಗಾಗ್ತದೆ, ಹಿಂಗೆ ಹೋಗಿ ಇಂಥವ್ರು ಕಾಣ್ರಿ, ಆಫೀಸರ್ಗೆ ಫೋನ್ ಮಾಡಿರ್ತೀವಿ ನಾವು, ಇಂಥವ್ರು ಬರ್ತಾರೆ, ಅವ್ರು ಕೆಲಸ ಮಾಡಿಕೊಡು ಅಂತ. ಈ ರೀತಿ ನಾವು ಮುಂಜಾನೆ ಸಂಸ್ಥಾನ ಹಳ್ಳಿಗಳ ಜನರ ಸಮಸ್ಯೆ ಬಗೆಹರಿಸ್ತೀವಿ. ಓಕೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ತುಂಬ ಹತ್ತಿರದಿಂದ ನೋಡಿರ್ತೀರಿ. ಅವ್ರು ಆ್ಯಕ್ಚುಲಿ CM ಆಗುವಂಥ ಅವಕಾಶಗಳು 3 ಬಾರಿ ತಪ್ಪು ಹೋಯಿತು ಅನ್ನುವಂಥದ್ದನ್ನು ನನಗೊಬ್ಬರು ಸೀನಿಯರ್ MLA ಹೇಳ್ತಾ ಇದ್ರು. ಇದು 100ಕ್ಕೆ 100 ಸತ್ಯ. ಆದ್ರೆ ಲೀಡರ್ ಅನ್ಬೇಕು ನಾವು ಖರ್ಗೆ ಅವ್ರನ್ನ. ಅವರಂಥ ನಿಷ್ಠಾವಂತರು, ಅವರಂಥ ಪ್ರಾಮಾಣಿಕರು, ನ್ಯಾಯವಾದರು. ಅವ್ರು ಏನಿದ್ರು ಮುಖದ ಮೇಲೆ ಹೊಡೆದಂಗೆ ಪಾಸಿಟಿವ್ ಆಗಿ ಹೇಳ್ತಾರೆ. ಆದ್ಮೇಲೆ ಹೇಳಿದ್ಮೇಲೆ ಅವರು
ಅದು ಬಂದಂಥ ಸಮಸ್ಯೆ ಹೇಳಿ ಹೋದ್ಮೇಲೆ ಅವ್ರು ಇರ್ಲಿಕ್ಕೂ ಇವ್ರು ಅಟೆಂಡ್ ಮಾಡಿ ಅವ್ರಿಗೆ ವಾಪಸ್ ಫೋನ್ ಮಾಡಿ ಹೇಳ್ತಿದ್ರು ನಿಮ್ಮ ಸಮಸ್ಯೆ ಬಗೆಹರದ ನೋಡಿ ಹಿಂಗಂತ. ಆಮೇಲೆ ತಮಗೆ ಎಷ್ಟೇ ಅನ್ಯಾಯ ಆದ್ರೂ ಇನ್ನೊಬ್ಬರ ಮುಂದೆ ಹೇಳ್ಕೊಂಡಿಲ್ಲ. ಓಕೆ, ಪಕ್ಷನಿಷ್ಠೆ ಮುಖ್ಯ. ಆ ಪಕ್ಷನಿಷ್ಠೆ ಸಲುವಾಗಿ ಅವ್ರು ಬರ್ತಕ್ಕಂಥ ಮುಖ್ಯಮಂತ್ರಿ ಪದವಿ ಸಹಿತ ತಪ್ಪಿದ್ರು ಅವರಿಂದ ಬೇಜಾರು ಪಟ್ಟಿಲ್ಲ. ಅಷ್ಟೇ ಪಕ್ಷನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದ ಸಲುವಾಗಿ ಇವತ್ತಿನಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಇವತ್ತಿನ ದಿನ ಆ ಮಟ್ಟಕ್ಕೆ ಮೇಲಿನ ಮಟ್ಟಕ್ಕೆ ಒಯ್ದು ಕಳಿಸಿದ್ದಾನೆ. ದೇವರು ಅವ್ರ ಸಂಗಟ ಇದ್ದಾರೆ, ಜನರು ಅವ್ರ ಸಂಗಟ ಇದೆ. ಅವ್ರ ಪಕ್ಷನಿಷ್ಠೆ ಮತ್ತು ಅವ್ರದ್ದು ಸತ್ಯತೆ, ಅವ್ರದ್ದು ನಿಷ್ಠುರತನ, ಇದರಿಂದ ನ್ಯಾಯವಾಗಿ ನಡ್ಕೊಂಡದ್ದಕ್ಕೆ ಲಾಯಲಿಟಿಗೆ ಅವರಿಗೆ ಆ ಸ್ಥಾನ ಸಿಕ್ಕಿದೆ. ಓಕೆ ಸರ್, ತುಂಬ ಜನ ಅವರು ಸಿ ಎಂ ಆಗಬೇಕಾಗಿದ್ದಂತಹ ಅವಕಾಶಗಳನ್ನು ಮಿಸ್ ಮಾಡ್ಕೊಂಡಿದ್ದು ಎಲ್ಲೋ ಒಂದು ಕಡೆ ನೋವು ಇದ್ದೇ ಇರುತ್ತೆ ಸಹಜವಾಗಿ. ಏನು ಮಾತಾಡ್ತಾರೆ ಜನ? ಯಾಕೆಂತಂದರೆ ಕಲಬುರಗಿಯ ಹೆಮ್ಮೆಯ ಪುತ್ರ ಅಂತಲೇ ಹೇಳ್ತಾರೆ ಅವರನ್ನು. ಕಲಬುರಗಿ ಹೆಮ್ಮೆಯ ಪುತ್ರ ಮತ್ತು ಸೋಲಿಲ್ಲದ ಸರ್ದಾರ. ಅವ್ರು ಸೋತದ್ದು ಒಂದೇ ಸರಿ. ಅದು ಅವರಿಗೆ ಸೋತದ್ದು ಮನಸ್ಸಿಗಿದೆ ಹೊರತಾಗಿ ಆದರೆ ನನಗೆ ಸಿ ಎಂ ಸಿಕ್ಕಿಲ್ಲ ಅಂತಂದು ಯಾರ ಮುಂದೆ ಎಕ್ಸ್ಪ್ರೆಸ್ ಮಾಡಿಲ್ಲ. ಓಕೆ, ಆದ್ರೆ ಸೋತಾಗ ಮಾತ್ರ ಅವ್ರು ಅಂದರು, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಜನರು ನಾನು ಸೋಲಿಸಿದ್ರಲ್ಲಪ್ಪ, ನಾನು ಏನು ತಪ್ಪು ಮಾಡಿದೆ. ಅದು ಒಂದು ಸ್ವಲ್ಪ ಎಲ್ಲೋ ಒಂದು ಅವರು ಇದರಲ್ಲಿ ಒಂದು ಮೂಲೆಯಲ್ಲಿ ಇರಬಹುದು. ಆದರೆ ಅವ್ರು ಸಿ ಎಮ್ದ ಬಗ್ಗೆ ಮಾತ್ರ ಹೈಕಮಾಂಡ್ ಮಾಡಿಲ್ಲ, ಇರಲಿ ನಡಿ ಏನು ಮಾಡ್ತದೆ ಅಂತ ಹೇಳಿ ಹೊರತಾಗಿ ಬೇಸರ ಪಟ್ಕೊಂಡಿಲ್ಲ. ಯಥಾ ರೀತಿ ಮೊದಲ ರೀತಿನೇ ನಡ್ಕೊಂತ ಬಂದಾರ. ಈಗ ಹಿಂಗಾಗಿ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದಾರೆ. ಭವಿಷ್ಯ ದೇವರನ್ನ ಅವ್ರಿಗೆ ಮುಂದೆ ಏನು ಮಾಡೋದ್ರು ಮಾಡಬಹುದು. ಓಕೆ ಸರ್, ಅವರ ಹೋರಾಟಗಳನ್ನು ನೋಡೇ ಇರ್ತೀರಿ. ಸೊ ಯಾವ ಥರ ವರ್ಕ್ ಮಾಡ್ತಾ ಇದ್ರು ಪಕ್ಷ ಸಂಘಟನೆಗಾಗಿ? ಪಕ್ಷ ಸಂಘಟನೆಗಾಗಿ ಅವರಂತ ಹೋರಾಟ ಮಾಡಿದವರು, ಕೆಲಸ ಮಾಡಿದವರು ಯಾರೂ ಇಲ್ಲ. ಹಗಲು ರಾತ್ರಿ ಅನ್ನಲಾರದೆ ಎಲ್ಲರಿಗೆ ಯಾರನ್ನಾದ್ರೂ ನಮ್ಮ ಪಕ್ಷ ಸಂಘಟನೆ ಆಗ್ತದೆ, ನಮ್ಮ ಪಕ್ಷ ಮೆಜಾರಿಟಿ ಆಗುತ್ತೆ ಅಂತ ದುಡಿದಾರ. ಮತ್ತು ಅವರು ಮಾಡಿದಂಥದ್ದು ಗುರುಮುಟ್ಕಲ್ ಕಾನ್ಸ್ಟಿಟ್ಯೂನ್ಸಿ ಇಂಥ ಹಿಂದುಳಿದ ಕಾನ್ಸ್ಟಿಟ್ಯೂನ್ಸಿ ಬೇಡ, ಎಲ್ಲಿ ಇಲ್ಲದಂಥ ಕಾನ್ಸ್ಟಿಟ್ಯೂನ್ಸಿ, ಅಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಹೋಗಿ ಆ ದಿನದಲ್ಲಿ ಅವರು ಮಾಡಿದ್ದಂದ್ರೆ ಪ್ರತಿ ಹಳ್ಳಿಗೆ ರೋಡ್ ಮಾಡಿಕೊಟ್ರು. ಪ್ರತಿ ಹಳ್ಳಿಗೆ ಆ ಕಾಲದಲ್ಲಿ ಕಾಂಟೆಸ ಕಾರ್ ಇದ್ದವು. ಆ ಕಾಂಟೆಸ ಕಾರ್ ಹೋಗ್ತಿದ್ವು. ಮತ್ತು ಆ ಹಳ್ಳಿಯಲ್ಲಿ ಮೂಲೆಯಲ್ಲಿ ಓಣಿಯಲ್ಲಿ ಎಲ್ಲಿ ಚರಂಡಿ ಇದೆ, ಎಲ್ಲಿ ಮನೆ ಇದೆ, ಎಲ್ಲಿ ಸಡಕ್ ಇದೆ, ನಿನ್ನ ಮನೆ ಈ ದಿಕ್ಕಿಗೆ ಅದ, ಈ ಕೆಲಸ ಆಗಿಲ್ಲ, ಈ ರೋಡ್ ಆಗಿಲ್ಲ ಅಂತ ಹೇಳಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೆ ಅವರೊಬ್ಬರೇ ನಾಯಕರು ಖರ್ಗೆ ಸಾಹೇಬ್ರಿಗೆ. ಓಕೆ ಸರ್, ಒಂದು ಪ್ರೆಸ್ ಮೀಟಲ್ಲಿ ನೀವು ಹೇಳಿದ್ರಿ ಕಾಂಗ್ರೆಸ್ನಲ್ಲಿ 50 ಜನರಿಗೆ ಸಿ ಎಂ ಆಗುವಂತಹ ಕೆಪಾಸಿಟಿ ಇದೆ ಅಂತ. ಲೈಕ್ ನಿಮಗೂ ಕೂಡ ಆಸೆ ಇದೆಯಾ ಸಿ ಎಂ ಆಗಬೇಕು? ಇಲ್ಲ, ನಾನು ಆ ಮಟ್ಟಿಗೆ ಬೆಳೆದಿಲ್ಲ. ನಾನು ಹೇಳೋದಿಲ್ಲ. ಸಿ ಎಂ ಆಗೋದೇ ಬೇರೆ. 50 ಅಲ್ಲ, ಸುಮ್ಮನೆ ಎಲ್ಲರೂ 100 ಮಂದಿನ ಆಗ್ತೀವಿ ಅಂತಾರೆ. ಅದು ಆಗಬಾರ್ದು. ಸಿ ಎಂ ಆದಮೇಲೆ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಿರಬೇಕು, ಚೆನ್ನಾಗಿ ಮಾಡ್ಕೊಂಡು ಹೋಗಿರಬೇಕು. ಮತ್ತು ತಿರುಗಿ ಆ ಸಿ ಎಮ್ನ ಬಗ್ಗೆ ಇನ್ನೊಬ್ರು ಉಚ್ಚಾರ ಮಾಡಿರ್ಬಾರ್ದು. ಇಲ್ಲಪ್ಪ ನಮ್ಮ ನಾಯಕ ಕರೆಕ್ಟಾನ, ಅವನೇ ಚಲೋ, ಅವನೇ ಇರಬೇಕು ಪೂರ್ತಿ 5 ವರ್ಷ ಎಂಬ ವಿಚಾರ ಇರಬೇಕು. ಆಸೆ ಎಲ್ಲರಿಗಿರ್ತದೆ, ಹೌದು, ಆದ್ರೆ ದುರಾಸೆ ಇರಬಾರ್ದು. ಕರೆಕ್ಟ್ ಸರ್. ನಿಮಗೆ ಉತ್ತರ ಕರ್ನಾಟಕದ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು ನೀವು ಹೇಳಿರುವಂಥ ಒಂದಷ್ಟು ಮಾತುಗಳಲ್ಲಿ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಖರ್ಗೆ ಅವ್ರ ಬಗ್ಗೆ ಇರುವಂಥ ಪ್ರೀತಿ ಆಗಿರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆದರೆ ತಪ್ಪಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರಿ. ಇಲ್ಲ, ಇರಬಹುದು. ಅದಕ್ಕೆಲ್ಲ ಯಾರ್ಯಾರು ದೈವ ಮತ್ತು ಅವ್ರವ್ರ ಪ್ರಯತ್ನಕ್ಕೆ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಆಗ್ಬೋದು, ಯೋಗ್ಯತೆ ಇದೆ. ಈಗ ಹೇಳಿದಂಗೆ ಎಲ್ಲ 25-50 ಜನ ಸಿ ಎಂ ಆಗಿ ಯೋಗ್ಯತೆ ಇದ್ದಂತರೇ ನಮ್ಮ ಪಕ್ಷ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಅದರದ್ದೇನು ಅದಕ್ಕೆಂದೇ ನಿಸ್ಸಂದೇಹವಾಗಿ ಹೇಳ್ಬೋದು. ಆದರೆ ಅವ್ರವ್ರ ಇದಕ್ಕೆ ಸಿಗ್ತದೆ. ಆದ್ರೆ ನಾನು ಹೇಳಿದ್ನಲ್ರಿ, ಸ್ವಲ್ಪ ಸಮಯ ಬೇಕು ಅವ್ರಿಗೆ ಆಗಲಿಕ್ಕೆ. ಅದನ್ನೆಂದು ನಾವು ತಪ್ಪು ತಿಳ್ಕೊಳ್ಳಾರದೆ ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೇ. ಓಕೆ ಸರ್, ರೀಸೆಂಟ್ಲಿ ರಾಮನಗರ MLA ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಮತ್ತು CM ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ನೀವೇನಾದರೂ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಚಿವರಾಗ್ತೀರಿ? ಸಚಿವ ಸಂಪುಟವನ್ನು ವಿಸ್ತರಣೆ ಆಗ್ಲಿಕ್ಕೆ ಇನ್ನೂ ಸಮಯ ಆದ ಅಂತ ಹೇಳ್ತಾರೆ. 2 ಸಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಹೈಕಮಾಂಡ್ ಅಂತ ಸುದ್ದಿ ಇದೆ. ನನ್ನ ಗಮನದಲ್ಲಿ ಇಲ್ಲ. ನನಗೇನು ಸಚಿವ ಸಂಪುಟ ನಾನು ಯಾವುದಕ್ಕೂ ಆಸೆ ಪಟ್ಟಿಲ್ಲ, ಆಸೆ ಪಡೋದು ಇಲ್ಲ, ನಾನು ಕೇಳಿಲ್ಲ. ಆದ್ರೆ ಹೈಕಮಾಂಡ್ ಹೇಳಿದಕ್ಕೆ ನಾವು ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. ಹೈಕಮಾಂಡ್ಗೆ ನಾವು ತಲೆ ಬಾಗಿಸ್ತೀವಿ. ಸರ್, ಅಂದರೆ ತುಂಬ ಅಪರೂಪ ನಮಗೆ ಸಚಿವ ಸ್ಥಾನ ಕೇಳಿ ಪಡ್ಕೊಳ್ಳೋದು ಒಂದು ವರ್ಗ ಇರುತ್ತೆ, ಮತ್ತೊಂದು ಕಡೆ ಕೇಳದೇ ಇದ್ದರೂ ಕೂಡ ಬಂದು ಅವ್ರ ಪಾಲಿಗೆ ಸಿಗುವಂಥ ವರ್ಗ ಇನ್ನೊಂದು ಕಡೆ ಇರುತ್ತೆ. ಇನ್ನೊಂದು ಕಡೆ ಕೊಡ್ತೀವಿ ಅಥವಾ ಕೊಡಲ್ಲ ಅನ್ನುವಂತಹ ಜಂಜಾಟದ ಮಧ್ಯೆ ನಮ್ಗೆ ಇದು ಯಾವುದು ಬೇಡ ಅನ್ನುವಂಥದ್ದು ಒಂದು ವರ್ಗ ಇರುತ್ತೆ. ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ? ನಾನು 2ನೇ ವರ್ಗಕ್ಕೆ ಸೇರಿದವ. ನಾನು ಕೇಳಿ ಪಡ್ಕೊಳ್ಳೋ ಮನುಷ್ಯ ಅಲ್ಲ. ನನಗೆ ಅದಕ್ಕೆ ಆಸೆನೂ ಮಾಡೋದಿಲ್ಲ. ನಾನು ಕೇಳಲಾರದೆ ನಮ್ಮ ಹೈಕಮಾಂಡ್ ನಮಗೆ ಕೊಟ್ಟರೆ ಅದನ್ನು ನಿರ್ವಹಿಸ್ತೀನಿ ಎಂಬುದು ನನಗೆ ಶಕ್ತಿ ಇದೆ ಅಂತ ನನಗೆ ಅನಿಸ್ತದೆ ಅಷ್ಟೇ. ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ಹೈಟೆಕ್ ಮಾರುಕಟ್ಟೆ, ಮೀನಿನ ಮಾರುಕಟ್ಟೆ ಬಗ್ಗೆ ಮಾತಾಡಲೇಬೇಕು. ಯಾಕೆಂತಂದರೆ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿಕೊಟ್ಟಿದ್ರಿ. ಸೊ ಯಾವ ಥರ ಉಪಯೋಗ ಆಗ್ತಾ ಇದೆ ಮೀನು ಮಾರುಕಟ್ಟೆ? ಈಗ ನಮ್ಮ ಯಾದಗಿರಿಯಲ್ಲಿ ಮೀನಿನ ಮಾರುಕಟ್ಟೆ, ಬೋಯಿ ಸಮಾಜ ಪ್ರಾಪರ್ ಯಾದಗಿರಿಯಲ್ಲಿ ಹೆಚ್ಚಿಗಿದೆ, ಹಳ್ಳಿಗಳಲ್ಲಿದ್ದೆ.
ಒಂದು 4-6 ಹಳ್ಳಿಯವ್ರ ಜೀವನ ಎಲ್ಲ ಹೊಳೆಯಲ್ಲಿ, ನಮ್ಮ ಕಡೆ ನದಿಗೆ ಹೋಗಿ ಮೀನನ್ನು ಹಿಡ್ಕೊಂಡು ಬಂದು ವ್ಯಾಪಾರ ಮಾಡ್ತಾರೆ. ಅವು ಒಂದು ಸೀಸನ್ದಲ್ಲಿ ಪೂರ್ತಿ ಅವ್ರ ಹೊಟ್ಟೆ ಜೀವನ ಎಲ್ಲ ಅದ್ರ ಮೇಲೆ ಆಗುತ್ತೆ. ಮಳೆಗಾಲದಲ್ಲಿ ಇದೆಲ್ಲ ಇದಕ್ಕೆ ಜನರು ಮೀನು ಹಿಡ್ಕೊಂಡು ಬಂದು ಮಾರೋದಕ್ಕೆ ನಮ್ಮಲ್ಲಿ ಮಾರ್ಕೆಟೇ ಇದ್ದಿದ್ದಿಲ್ಲ. ಅದನ್ನ ಎಲ್ಲೋ ಪೂರ್ತಿ ರೋಡಿನ ಮೇಲೆ ಇಟ್ಟು ಮಾರ್ತಿದ್ರು. ಆ ಮೀನೆಲ್ಲ ಕೊಳಚೆ ಪ್ರದೇಶದಾಗ ಇಟ್ಟು ಮಾರೋದ್ರಿಂದ ಊಟ ಮಾಡೋರಿಗೆ ಅದ್ರ ಬಗ್ಗೆ ಸ್ವಚ್ಛತೆ ಅಷ್ಟು ಇರ್ತದಿಲ್ಲ. ಹಿಂಗಾಗಿ ಅದಕ್ಕೆ ಯಾದಗಿರಿಯಲ್ಲೇ ನಾವೊಂದು ಮಾರುಕಟ್ಟೆ ಮಾಡಿ, ಮೀನಿನ ಮಾರುಕಟ್ಟೆ ಮಾಡಿಸಿ ಅಲ್ಲೇ ಮಾರಾಟದ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಈಗ ನಮ್ಮ ಮೀನುಗಾರರೇನಿದ್ದಾರೆ ಸಂತೋಷದಿದ್ದಾರೆ, ಖುಷಿ ಇದ್ದಾರೆ. ಓ, ಅಮೇಝಿಂಗ್ ಸರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಮಂದಿ ಹೇಳ್ತಾ ಇದ್ರು ನೀರಿನ ಸಮಸ್ಯೆ ತುಂಬಾ ಇದೆ ನಮಗೆ. ನಮ್ಮ ಕಡೆ ಕುಡಿಯೋ ನೀರಿಗಂತೂ ತೊಂದರೆ ಇಲ್ಲ. ಈಗ ಈ ವರ್ಷ ಮಾತ್ರ ಸ್ವಲ್ಪ ಮಳೆ ಆಗಿಲ್ಲ. ಹಿಂಗಾಗಿ ಸ್ವಲ್ಪ ಬೆಳೆಗೆ ಸ್ವಲ್ಪ ನೀರಿನ ತೊಂದರೆ ಆಗ್ತಾ ಇದೆ. ಮೇಲೆ ನಮ್ಮ ಮಹಾರಾಷ್ಟ್ರದಲ್ಲಿ ಭೀಮಾ ನದಿ ಇರ್ಬೋದು, ಈ ಕಡೆ ಕೃಷ್ಣ, ಆಲ್ಮಟ್ ಕಡೆ ಕೃಷ್ಣ ಇರ್ಬೋದು, ಇವೆಲ್ಲ ಮೇಲೆ ಮಳೆ ಬಂದರೆ ಚೆನ್ನಾಗಾಗುತ್ತೆ. ಬರಲಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸರ್ಕಾರದವರು ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳೆಗಳಿಗೆ 3 ಬೆಳೆ 2 ಬೆಳೆ ಆಗೋ ಬದಲಾಗಿ 1 ಬೆಳೆ 2 ಬೆಳೆಗೆ ಸೀಮಿತ ಮಾಡಿ ನೀರಿನ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಬೆಳೆಗೂ ಸಮಸ್ಯೆ ಆಗಿಲ್ಲ, ಕುಡಿಯೋ ನೀರಿಗೂ ನಮ್ಮಲ್ಲಿ ಸಮಸ್ಯೆ ಆಗಿಲ್ಲ. ಓಕೆ ಸರ್, MLC ಆಗಿದ್ದು SM ಕೃಷ್ಣ ಅವರ ಟರ್ಮಲ್ಲಿ ಅವರ ಸ್ಟೈಲ್ ಬಗ್ಗೆ ಮಾತಾಡೋದಾದ್ರೆ ಸರ್, ಯಾಕೆಂತಂದರೆ ಯಾರೂ ಕೂಡ SM ಕೃಷ್ಣ ಅವರ ರೀತಿಯಲ್ಲಿ ಸ್ಟೈಲ್ ಫಾಲೋ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ತುಂಬ ಜನ. ಅಂದರೆ ಅವರು IT-BT ಲೆಕ್ಕದವರು. ಅಂದರೆ ಯಾವಾಗ ಅವರು ಎಷ್ಟೇ ಆಗಲಿ ಟೆಕ್ನಾಲಜಿ ಇದರಲ್ಲೇ ಭಾಳ ಫಾಸ್ಟು. ಇಲ್ಲಿ ಹಳ್ಳಿ ಜೀವನಕ್ಕೆ ಹೆಚ್ಚಿಗೆ ನಮ್ಮ ಬೆಂಗಳೂರನ್ನ ಸುಂದರ ನಗರ ಮಾಡಬೇಕು, ಸ್ಮಾರ್ಟ್ ಸಿಟಿ ಮಾಡಬೇಕು, ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲೇ ಬೆಂಗಳೂರು ಹೆಸರು ಬರಬೇಕಂತೇಳಿ ಅವರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ IT-BTಗೆ ಹೆಚ್ಚಿಗೆ ಮಹತ್ವ ಕೊಟ್ಟು ಎಲ್ಲ ಹೊರಗೇನು ಎಲ್ಲ ಇಲ್ಲಿ ಇಂಡಸ್ಟ್ರೀಸ್ ಅವೆಲ್ಲ ತಂದು ಹಾಕೋ ಪ್ರಯತ್ನ ಮಾಡಿದರು. ಓಕೆ ಸರ್, ನಿಮಗೆ ಆದಂತಹ ಕನಸುಗಳಿರುತ್ತೆ ಕ್ಷೇತ್ರದಲ್ಲಿ ಈ ಥರದ ಬದಲಾವಣೆಗಳು ಮಾಡಬೇಕು ಅಂತ. ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದೀರಿ ಕ್ಷೇತ್ರದ ಜನರಿಗೋಸ್ಕರ? ನನ್ನ ಕನಸು ಪ್ರಶ್ನೆ ಏನಿಲ್ಲ. ನಮ್ಮ ಅಭಿವೃದ್ಧಿ, ನನ್ನ ಯಾದಗಿರಿ ಮತಕ್ಷೇತ್ರ ಯಾವುದೇ ಸಾಮಾನ್ಯ ಒಬ್ಬ ಮತದಾರರಿಗಾಗಲಿ ನೋವಾಗಲಾರ್ದಂಗೆ ಅವನು ಏನು ಆಸೆ ಅಭಿಲಾಷೆ ಏನು ಇರ್ತಾವ ಅದನ್ನು ಪೂರ್ತಿ ಮಾಡೋದೇ ನನ್ನ ಕರ್ತವ್ಯ. ಮೂಲಭೂತ ಸೌಲಭ್ಯ ಮೊದಲು ಕೊಡಿಸ್ಬೇಕು. ಈಗ ಮತದಾರ ಪ್ರಭುಗಳಿಗೆ ಸಣ್ಣವರಿಗೆ ಅವರಿಗೆಲ್ಲ ಹೆಚ್ಚಿನ ಆಸೆ ಇರ್ಬೋದು, ಪೂರ್ತಿ ಎಲ್ಲಷ್ಟು ಆಸೆ ಪೂರ್ತಿ ಮಾಡಲಿಕ್ಕೆ ನನ್ನಿಂದ ಆಗ್ಲಿಕ್ಕಿಲ್ಲ. ಯಾಕಂದರೆ ದೇವ್ರಲಿಂದೇ ಆಗೋದಿಲ್ಲ. ಒಬ್ಬ ಮನುಷ್ಯ ಏನು ಮಾಡ್ತಾನೆ. ನಾನು 5 ವರ್ಷದಲ್ಲಿ ಎಲ್ಲ ಮತದಾರ ಪ್ರಭುಗಳ ಆಶೆಗಳನ್ನು ಮತ್ತು ಎಲ್ಲ ಮೂಲಭೂತ ಸೌಕರ್ಯ, ಪ್ರತಿ ಊರಿಗೆ ಕುಡಿಯುವ ನೀರು, ಬಸ್ಸು, ರೋಡು, ಶೌಚಾಲಯ ಮತ್ತು ವಿದ್ಯೆ, ಇವೆಲ್ಲ ರೀತಿ ಇವೆಲ್ಲ ಪೂರ್ತಿ ಇವನ್ನೆಲ್ಲ ನಾನು ಪೂರ್ತಿ ಮಾಡಿಕೊಡ್ಲಿಕ್ಕೆ ಪೂರ್ತಿ 5 ವರ್ಷದಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ವಿಶ್ವಾಸ ಇದೆ ನನಗೆ. ಓ, ಅಮೇಝಿಂಗ್ ಸರ್. ಬಸವಣ್ಣ ಅವರ ತತ್ವಗಳನ್ನು ಚಾಚು ತಪ್ಪದೆ ಫಾಲೋ ಮಾಡ್ತೀರಿ. ಯಾವ ಥರ ಪ್ರಭಾವ ಬೀರ್ತಾರೆ ಬಸವಣ್ಣ ಅವರು ತಮ್ಮ ಬದುಕಿನ ಮೇಲೆ ಅಂತ? ಬಸವಣ್ಣನವ್ರದ್ದು ಈಗ ನಾನು ನಮ್ಮ ಸರ್ಕಾರದ ಬಗ್ಗೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಿಂದೆ ಬಸವಣ್ಣವ್ರು ಮಾಡಿದಂಥ ಮಂತ್ರಿಮಂಡಲನೇ ಸೇಮ್ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂತ ಹೊಂಟಿದೆ. ಅವ್ರ ಮಂತ್ರಿಮಂಡಲದಲ್ಲೂ ಎಲ್ಲ ಸಮಾಜದವರಿಗೆ ಪ್ರಾಮುಖ್ಯತೆ ಇತ್ತು. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೂ ಎಲ್ಲ ಸಮಾಜದವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಆಮೇಲೆ ನಾವೀಗ ನಮ್ಮ ಸರ್ಕಾರದವರು ಬಸವಣ್ಣನವ್ರು ಏನು ನುಡಿತಿದ್ರು ಅದ್ರ ನಡಕ್ ತೋರಿಸ್ತಿದ್ರು. ನಮ್ಮ ಸರ್ಕಾರನೂ ಅಷ್ಟೇ. ಈಗ 6-8 ತಿಂಗಳಿಂದಾಗಲಿ ಅಥವಾ ಈಗ 5 ವರ್ಷ ಮೊದಲಾಗಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಏನು ನುಡ್ದಂಗೆ ಹಂಗೆ ನಡಕ್ ತೋರಿಸ್ಯಾರ. ಉದಾಹರಣೆಗೆ ಈಗಾಗಲೇ 5 ಗ್ಯಾರಂಟಿ ನಾವು ಕೊಟ್ಟದ್ರಲ್ಲಿ 4 ಗ್ಯಾರಂಟಿ ಪೂರ್ತಿ ಮಾಡಿದ್ದೀವಿ. ನುಡ್ದಂಗೆ ನಡೆದೀವಿ. ನಮ್ಮ ಸರ್ಕಾರಕ್ಕೆ ತೊಂದರೆ ಆಗಿರ್ಬೋದು ಅಥವಾ ಆಗಲಾರದೇ ಇರ್ಬೋದು. ಆದರೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬುದ್ಧಿವಂತಿ ಸರ್ಕಾರ. ಮತ್ತು ಅವ್ರು ಈಗಾಗಲೇ 18 ಸಲ ಏನೋ ಫೈನಾನ್ಸ್ ಬಜೆಟ್ ಮಂಡಿಸಿದ್ದಾರೆ. ಅವರು ಯಾವುದೇ ರೀತಿಯಿಂದ ಬಜೆಟ್ ತೊಂದರೆ ಆಗಲಾರ್ದಂಗೆ ಇವೆಲ್ಲಷ್ಟು ಗ್ಯಾರಂಟಿನ ಮಾಡ್ಕೊತ ಹೊಂಟಿದ್ದಾರೆ. ಸರ್, ಕಾಂಗ್ರೆಸ್ಸಲ್ಲಿ ಸಮನ್ವಯದ ಕೊರತೆ ಇದೆ, ಮನೆ ಒಂದು ಬಾಗಿಲು 3 ಅನ್ನೋ ರೀತಿಯಲ್ಲಿ ಇದೆ ಪರಿಸ್ಥಿತಿ ಅಂತಾರೆ. ನಿಜಾನ ಸರ್ ಅದು? ಇಲ್ಲ, ಇದು ನಾನಂತರ ಒಪ್ಪೋದಿಲ್ಲ. ಆದ್ರೆ ಒಂದು ಮಾತು, ಅದು ಗಾದೆ ಮಾತು, ಮನೆಗೊಂದು 3 ಬಾಗಿಲು ಅಂದಂಗೆ ನಮ್ಮ ಸರ್ಕಾರ ಅಂತಲ್ಲ, ಬೇರೆ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರದಲ್ಲಿ ಒಳಗೊಳಗೆ ಇರುತ್ತೆ, ಬೇಲಿಗೆ ಇರೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಅಂತ ಆ ರೀತಿ ಇಲ್ಲ. ಎಷ್ಟೊತ್ತಿದ್ರು ಸಿದ್ದರಾಮಯ್ಯ ಸರ್ಕಾರ ಹೈಕಮಾಂಡ್ ಹೇಳಿದ್ದು ಕೇಳ್ತದ. ಹೈಕಮಾಂಡ್ ಹೇಳಿದಂಗೆ ನಡ್ಕೊಂತ ಬಂದಂಥ ಸರ್ಕಾರ ನಮ್ಮದು. ಮೊದಲಿನಿಂದನೂ ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಕೊಂಡು ಹೈಕಮಾಂಡ್ ಯಾರು CM ಅಂತಾರೆ ಅವ್ರು CM ಆಗಿದ್ದಾರೆ. ಮುಂದಾದ್ರೆ ಹೈಕಮಾಂಡ್ ಚೇಂಜ್ ಮಾಡ್ಲಿಕ್ಕೆ ಮನಸ್ಸು ಮಾಡಿದರೆ ಚೇಂಜ್ ಆಗ್ಬೋದು. ಓಕೆ ಸರ್, ಇದು ಏನು ಟರ್ಮ್ ವೈಸ್ ಅಂದರೆ ಈ ಕಂಪ್ಲೀಟ್ ಟರ್ಮಲ್ಲಿ ಹಾಫ್ ಅನ್ನೋ ಥರ ಏನೋ ಮಾಡಿದ್ದಾರೆ, 50-50 ಅನ್ನೋ ಥರ ಅನ್ನುವಂಥ ಮಾತುಗಳು. ಇದು ಊಹಾಪೋಹೆ.
ಅದು ಎರಡು ಟರ್ಮ್ ಅಂತಂದ್ರೆ ಎರಡೂವರೆ ವರ್ಷ ಒಬ್ಬರು ಅಂತ ನೀವು ಹೇಳಿದಂಗೆ ಅನಿಸ್ತದ. ಅದು ಏನು ಮಾತುಕತೆ ಆದದ್ದು ಹೈಕಮಾಂಡ್ ಲೆವೆಲ್ದಲ್ಲಿ ಆಗಿರ್ಬೋದು, ಆಗ್ಲಾರ್ದೇ ಇರ್ಬೋದು. ಆದರೂ ಹೈಕಮಾಂಡ್ ಮನಸ್ಸು ಮಾಡಿದರೆ ಒಬ್ಬನ್ನೇ ಕಂಟಿನ್ಯೂನು ಮಾಡ್ತದೆ, ಇಬ್ಬರನ್ನು ಮಾಡ್ಬೋದು, ಮೂವರನ್ನು ಮಾಡ್ಬೋದು. ಆದ್ರೆ ಅದು ಬಿಟ್ಟು ವಿಚಾರ ಹೈಕಮಾಂಡಿಗೆ, ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ಹೌದು ಸರ್, ತುಂಬ ಜನ ಶಾಸಕರು ಹೇಳ್ತಾ ಇದ್ರು ನಮ್ಮ ಕ್ಷೇತ್ರಗಳಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಹಾಗಾಗಿ ನಮ್ಮ ಕ್ಷೇತ್ರದ ಕಡೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ. ಇದು ನೀವು ಹೇಳೋದು ಸ್ವಲ್ಪ ಮಟ್ಟಿಗೆ ನಿಜ ಇರ್ಬೋದು. ಸ್ಟಾರ್ಟಿಂಗ್ ನಮ್ಮ ಚುನಾವಣೆ ಆದಮೇಲೆ ನಮ್ಮ ಸರ್ಕಾರ ಬಂದಮೇಲೆ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಹಿಂದಿನ ಸರ್ಕಾರ ಹೆಚ್ಚಿನ ಓವರ್ಲೋಡ್ ಮಾಡಿ ಹೋಗಿದೆ. ಬಜೆಟ್ ಒಂದು ಉದಾಹರಣೆಗೆ ಬಜೆಟ್ ಒಂದು 100 ರೂಪಾಯಿ ನಮ್ಮ ಹತ್ತಿರ ಇದ್ರೆ ಕೆಲಸ 500 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ರೋಡ್ ವರ್ಕ್ಸು, ಚರಂಡಿ, ಶೌಚಾಲಯ ಯಾವುದೇ ಇರಲಿ ಅವರು ತಮ್ಮ ಐಸದ್ ಬಿಟ್ಟು ಹೆಚ್ಚಿನ ದುಡ್ಡು ಇದು ಮಾಡಿ ಹೋದದಕ್ಕೆ ಈಗ ಅದನ್ನ ಹಿಂದಕ್ಕಿಂದ ಮಾಡಿದಂಥ ಗುತ್ತೇದಾರ ಕೆಲಸ ಮಾಡಿದ್ವಲ್ಲ, ನಾವು ಬಿಲ್ ಪಾವತಿ ಮಾಡಬೇಕಾಗಿದೆ. ಅದು ಹಿಂದಿನ ಬಿಲ್ ಪಾವತಿ ಮಾಡೋ ಸಲುವಾಗಿ ನಮಗೆ ಸ್ವಲ್ಪ ದುಡ್ಡು ಕಡಿಮೆ ಬೀಳ್ಬೋದು. ಅದಕ್ಕೆ ಅವರು ನಮ್ಮ ಎಲ್ಲ ಶಾಸಕರಿಗೆ ಸ್ವಲ್ಪ ಸಹಕಾರ ಕೊಡ್ರಿ, ಈ 23 ತನಕ ಮುಂದಿನ ದಿನದಲ್ಲಿ ನಾವು ಪೂರ್ತಿ ಎಲ್ಲ ಚೆನ್ನಾಗಿ ತೊಗೊಂಡು ಹೋಗ್ತೀನಿ, ಅದು ಹಿಂದಿಂದ ಮೊದಲು ಭರ್ತಿ ಮಾಡೋಣ ಅಂತೇಳಿ ಅದನ್ನು ಭರ್ತಿ ಮಾಡೋದಕ್ಕೆ ನಮಗೆ ಹಿಂದಿನ ಸರ್ಕಾರ ಮಾಡಿದ ಅವ್ಯವಸ್ಥೆ ಅದನ್ನು ನಾವು ವ್ಯವಸ್ಥೆಗೆ ತರೋದಕ್ಕೆ ನಮ್ಮ ಪ್ರಯತ್ನ ನಡೆದಿದೆ. ಆದರೆ ಇದು ಗ್ಯಾರಂಟಿ ಸಂಬಂಧ ಅವರು ಆಲ್ರೆಡಿ ಬಜೆಟ್ನಲ್ಲಿ ಫಿಕ್ಸ್ ಮಾಡಿ ಚೆನ್ನಾಗಿ ತೊಗೊಂಡು ಹೊಂಟಿದ್ದಾರೆ. ಮುಂದಿನ ದಿನದಲ್ಲಿ ಸುಧಾರಣೆ ಆಗೇ ಆಗ್ತದೆ. ನಮ್ಮೆಲ್ಲ ಶಾಸಕರಿಗೆ ಅನುದಾನದ ಕೊರತೆನೇ ಬೀಳೋದಿಲ್ಲ. ಓಕೆ, MP ಎಲೆಕ್ಷನ್ನಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಸರ್ ಕಾಂಗ್ರೆಸ್ ಈ ಸತಿ ಕರ್ನಾಟಕದಲ್ಲಿ? ನಮ್ಮ ವಿಚಾರಕ್ಕೆ ನಾವು ಒಂದು 20 ಸೀಟ್ ಆದರೆ ಗೆಲ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಓಕೆ, ನಮ್ಮ ಸಾಧನೆ, ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂಗೆ ನಡೆದದ್ದು, ಬಸವಣ್ಣವ್ರು ಹೇಳಿದಂಗೆ ನಡೆದದ್ದು, ಜನರ ಮೇಲೆ ಒಳ್ಳೆಯ ಪ್ರವರ್ತನೆ ಬಂದಿದೆ. ಮತ್ತು ಅದರಲ್ಲಿ ಸ್ಪೆಷಲಿ ಹೆಣ್ಣುಮಕ್ಳಿಗೆ ಎಲ್ಲ ರೀತಿಯಿಂದ ನಾವು ಅನುಕೂಲ ಮಾಡಿಕೊಟ್ಟಿವಿ. ಅವ್ರ ಬಡತನ ನಿರ್ಮೂಲನೆ ಸಲುವಾಗಿ ಬಸ್ಸೇ ಇರ್ಬೋದು, ಊಟ ಅನ್ನದ್ದೇ ಇರ್ಬೋದು, ಮತ್ತು ಯಾವುದೇ ರೀತಿ 4ಕ್ಕೆ 4 ಹೆಣ್ಣುಮಕ್ಳಿಗೆ ಭಾಳ ಚೆನ್ನಾಗಿ ಪ್ರತಿ ತಿಂಗಳು ದುಡ್ಡು ಬರೋದಿರ್ಬೋದು, ಕರೆಂಟ್ ಇರ್ಬೋದು. ಹಿಂಗಾಗಿ ಹೆಣ್ಮಕ್ಳಿಗೆ ಒಳ್ಳೆಯ ಸರ್ಕಾರ ಅಂತ ಬಂದಿದೆ. ಮತ್ತು ನಮ್ಮೆಲ್ಲ ಡೆವಲಪ್ಮೆಂಟ್ಸನ್ನು ಎಲ್ಲ ರೀತಿಯಿಂದ ಒಳಗೆ ಆಗ್ತಾಯಿದೆ. ಹಿಂಗಾಗಿ ಅವರು BJP ಸರ್ಕಾರದಂಗೆ ಸುಳ್ಳು ಹೇಳೋ ಸರ್ಕಾರ ನಮ್ದಲ್ಲ. ಮೋದಿ ಸಿಕ್ಕಷ್ಟು ಸುಳ್ಳು ಹೇಳೋಣ. ಈಗ ಒಂದು ವೇಳೆ ಮೋದಿ ಖರೆ ಹೇಳಿದ್ರು ಜನ ನಂಬಲಾರದ ಪರಿಸ್ಥಿತಿಗೆ ಆ ಸರ್ಕಾರ ಬಂದಿದೆ. ಸರ್, ಈ ಸತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಕಂಟೆಸ್ಟ್ ಮಾಡಿದರೆ MP ಚುನಾವಣೆಗೆ, ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನಗಳು ಯಾವ ಥರ ಇರುತ್ತೆ ಅಂತ? ಇಲ್ಲ, ಅವ್ರಿಗೆ ಗೆಲ್ಸೋ ಪ್ರಯತ್ನನೇ ಬರೋದಲ್ಲ. ಈಗ ಅವ್ರು ಎಲ್ಲಿ ನಿಂತರೂ ಈ ಸಲ ಆರಿಸಿ ಬರ್ತಾರೆ. ಯಾಕಂದರೆ ಆ ರೀತಿ ನಡ್ಕೊಂಡಿದ್ದಾರೆ. ಅವ್ರ ರೀತಿ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಇದೆ. ದಲಿತ ನಾಯಕರಿದ್ದಾರೆ, ಎಲ್ಲ ಸಮಾಜದವರು ಅವ್ರು ಸಂಘಟ ತೊಗೊಂಡು ಹೋಗ್ತಾರೆ. ಉದಾಹರಣೆಗೆ ನಾನೇ ನಮ್ಮ ಸಮಾಜದಲ್ಲಿಂದ ಯಾವುದು ಲಿಂಗಾಯತ ಸಮಾಜದಿಂದ ಇದ್ದರೂ ಸಹಿತ ನಾನು ಅವ್ರಿಗೆ ಗುರು ಅಂತೀನಿ. ನನಗೆ ಅವ್ರು ನಮ್ಗೆ ಮಾಸ್ಟರ್ ಅಂದರೆ ಅವರೇ, ನಮ್ಮ ನಾಯಕರಂದ್ರೆ ಅವರೇ. ಸರ್, ಅವರ ಪುತ್ರ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದ್ಭುತ ವಾಗ್ಮಿ ಆ್ಯಕ್ಚುಲಿ. ಅವರು ಮತ್ತು ಬೇರೆ ಬೇರೆ ಲೀಡರ್ಸ್ಗಳನ್ನು ತುಂಬ ನೋಡಿರ್ತೀರಿ. 2ನೇ ಹಂತದ ನಾಯಕರು ಅಂತ ಯಾರನ್ನ ಕನ್ಸಿಡರ್ ಮಾಡ್ತೀರಿ ತಾವು ಅಂತ? ಈಗ 2ನೇ ಹಂತದ ನಾಯಕರಲ್ಲಿ ಮುಂಚೂಣಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಇದ್ದಾರೆ. ಅವರು ಅವ್ರ ತಂದೆಯವರಷ್ಟೇ ನೇರ ದಿಟ್ಟ, ಅಷ್ಟೇ ಬುದ್ಧಿವಂತರು. ITBTಯಲ್ಲೂ ಅಷ್ಟೇ ವಿದ್ಯಾವಂತರಿದ್ದಾರೆ, ಭಾಳ ಶಾಣ್ಯರಿದ್ದಾರೆ. ಯಾವುದೇ ಖಾತೆ ಕೊಟ್ಟರು, ಯಾವ ಸಚಿವ ಖಾತೆ ಕೊಟ್ಟರು ಅವ್ರು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಸರ್, ಎಲ್ಲೋ ಒಂದು ಕಡೆ 2ನೇ ಹಂತದ ನಾಯಕರನ್ನ ಕ್ರಿಯೇಟ್ ಮಾಡುವಂಥ ಕೆಲಸಗಳಾಗ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಯಾಕೆಂತಂದರೆ ತುಂಬ ಪಾರ್ಟಿಗಳಲ್ಲಿ 2ನೇ ಹಂತದ ನಾಯಕರ ಕೊರತೆ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ BJPಯಲ್ಲಿ ಈಶ್ವರಪ್ಪ ಅವರ ರೀತಿಯಲ್ಲಿ ಗೊಟ್ಟರು ಹಾಕುವಂಥವ್ರು ಮತ್ತು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರಂತೆ ಅದಕ್ಕೆ ಕೌಂಟರ್ ಕೊಡುವಂಥವ್ರು, ಆ ಥರದ ನಾಯಕರು ಹುಟ್ಕೊಳ್ತಿಲ್ಲ ಅಂತ. ಇಲ್ಲಿ ನಮ್ಮ ಹತ್ರ ಬೇಕಾದಷ್ಟು ಜನ ಇದ್ದಾರೆ. 2ನೇ ಹಂತದ ನಾಯಕರು ಎಲ್ಲರೂ ಸಾಕಷ್ಟು ನೀವು ಹೇಳಿದಂಗೆ ಅಂಥ ನಾಯಕರಿಗೆ ಹೆಚ್ಚಿಗೆ ಮಾತಾಡೋರಿದ್ದಾರೆ, ಹೆಚ್ಚಿಗೆ ಶಾಣರಿದ್ದಾರೆ. ನಮ್ಮ ಇವ್ರು ಇರ್ಬೋದು, ನಮ್ಮ ಕೃಷ್ಣ ಬೈರೇಗೌಡರು, ಪ್ರಿಯಾಂಕ ಖರ್ಗೆ ಅವರು, MB ಪಾಟೀಲ್ರು, ಎಲ್ಲ 4-20 ಜನ ಯಾರು ನೋಡಿದ್ರು ಬೇಕಾದಂಗೆ 2ನೇ ಹಂತದಲ್ಲಿ ಸಾಕಷ್ಟು ಬುದ್ಧಿವಂತರು, ವಿದ್ಯಾವಂತರಿದ್ದಾರೆ. ಯಾವುದೇ ರೀತಿಯಿಂದ ಆಸ್ಪದ ಇಲ್ದಂಗೆ ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಓಕೆ ಸರ್, ಒಂದು ವೇಳೆ ನಿಮಗೆ ಯಾವುದಾದ್ರೂ ಖಾತೆ ಕೊಡ್ತೀವಿ ಅಂತಂದರೆ ಯಾವ ಖಾತೆ ಮೇಲೆ ನಿಮ್ಮ ಕಣ್ಣಿದೆ ಅಂತ? ಇಲ್ಲ, ನಾನು ನಿಮಗೆ ಒಂದು ಮೊದಲನೇ ಸರಿ ಹೇಳಿನಿ, ನಾನು ಯಾವುದೂ ಕೇಳಕ್ಕೆ ಹೋಗೋದಿಲ್ಲ. ನನಗೆ ಆಸೆ ಇದೆ, ದುರಾಸೆ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರು ನಾನು ಶಿರಸಾವಹಿಸಿ ಕೆಲಸ ಮಾಡ್ತೀನಿ ಅಷ್ಟೇ. ಓಕೆ, ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಸೈಯದ್ ಇರಾನಿ ತಾವು ಬಹಳ ಬುದ್ಧಿವಂತರು, ವಿದ್ಯಾವಂತರು, ಚೆನ್ನಾಗಿ ಪ್ರಶ್ನೆ ಕೇಳ್ತೀರಿ, ಅಷ್ಟೇ ಶಾರ್ಪಾಗಿ ಕೇಳ್ತೀರಿ, ಅಷ್ಟೇ ಶಾರ್ಪಾಗಿ ತಿಳ್ಕೊಂತೀರಿ. ಯಾವಾಗ ಹಸನ್ಮುಖಿ ಇರಿ. ನಿಮ್ಮ ಇದು ನ್ಯಾಷನಲ್ ಚಾನಲ್ ಭಾಳ ದಿನ ಬೆಳೀಲಿ. ದೇವರು ನಿಮಗಿನ್ನೂ ಸಣ್ಣವರು, ಹೆಂಗೆ ವಯಸ್ಸಿನಲ್ಲಿ ಚಿಕ್ಕವರಿದ್ದೀರಿ. ಮುಂದಿನ ದಿನದಲ್ಲಿ ನಿಮಗೆ ಭವಿಷ್ಯ ಇದೆ.
ಚೆನ್ನಾಗಿ ನೋಡ್ಕೊಂಡು ಹೋಗಲಿ, ದೇವ್ರು ನಿಮ್ಗೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ, ಮತ್ತು ನಿಮ್ಮ ಟಿ ವಿ ಎಲ್ಲರಲ್ಲಿ ಮನೆಯಲ್ಲಿ ಬಾಯಿ ಮಾತಾಗಿ ಚೆನ್ನಾಗಿ ಬಾಯಿಯಲ್ಲಿ ಪೂರ ನಿಮ್ಮ ಟಿ ವಿನೇ ಬರೋಂಗಾಗಲಿ, ಎಲ್ಲರೂ ನಿಮ್ಮ ಟಿ ವಿ ನೋಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು. ಬಟ್ ನನಗೆ ಒಂದು ನೆನಪು ನಾನು ಯಾವತ್ತೂ ಕೂಡ ನೆನಪಿಟ್ಕೊಳ್ತೀನಿ, ನಮ್ಮ ಕಷ್ಟನ ಇನ್ನೊಬ್ಬರ ಮುಂದೆ ಹೇಳ್ಕೋಬಾರ್ದು ಅಂತ. ಆದರೆ ಆ ಕಷ್ಟನ ಮರಿಬಾರ್ದು ಅಲ್ವ ಸರ್? ಅಲ್ಲ, ಕಷ್ಟ ಈಗ ನಾವು ಮರಿಬಾರ್ದಲ್ಲ, ಮರಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಮರೆಯೋದಿಲ್ಲ. ಕಷ್ಟ ನಮ್ಗೆ ಆಗಿರ್ತದೆ, ತೊಂದರೆ ಇರ್ತದೆ, ಅದು ನಮ್ಗೆ ಇರೇ ಇರ್ತದೆ. ಆದಷ್ಟು ನಾವು ಮರೆಯೋ ಪ್ರಯತ್ನ ಮಾಡ್ತೀವಿ. ಅದು ಮರಿಬೇಕಾದ್ರೆ ಭಾಳ ದಿವಸ ಬೇಕು, ಮತ್ತು ಅದು ಕಷ್ಟ ಮರಿಲಿಕ್ಕೆ ಏನು ಸೊಲ್ಯೂಷನ್ ಬೇಕು, ಅದು ದೇವ್ರು ನಮ್ಗೆ ಅದು ಸೊಲ್ಯೂಷನ್ ಕೊಟ್ಟಾಗ ಅದು ಮರೋ ಬರ್ತಾ ಇಲ್ಲ. ನೋವು ಯಾವುದಾನ ಒಂದು ಮೂಲೆಯಲ್ಲಿ ನೋವು ಇರೇ ಇರ್ತದೆ. ನೀವು ಯಾವತ್ತೂ ಕೂಡ ಕಷ್ಟ ನೋಡಿದ್ದೇ ಇಲ್ವಾ ಸರ್? ಎಲ್ಲ ಏನು ಕಷ್ಟ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಕಷ್ಟ ಅನುಭವಿಸ್ತಾನೆ. ಆದ್ರೆ ಕೆಲವು ಜನರು ಜಲ್ದಿ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತಾರೆ, ಕಷ್ಟ ಆದಪ್ಪ ನನಗೆ ಹಂಗಾದ ಹಿಂಗಾದ ಅಂತ. ಕೆಲವು ಜನ, ಉದಾಹರಣೆಗೆ ನಾನು ಇರ್ಬೋದು, ನಾನು ಯಾರ ಮುಂದೆ ಹೇಳೋದು, ಯಾಕಂದರೆ ಬೇರೆಯವ್ರ ಮುಂದೆ ಹೇಳಿದ್ರೆ ಅದು ಕಷ್ಟ ಸಾಲ್ವ್ ಆಗ್ತಿತ್ತಂದ್ರೆ ಹೇಳಬೇಕು. ಆಗದಿದ್ದಂದ್ರೆ ಸುಮ್ಮನೆ ಹೇಳಿ ಫುಜಲ್ ಹೇಳಿದ್ರೆ ಏನ, ದೇವ್ರ ಮುಂದೆ ಹೇಳ್ಕೈತಿ, ದೇವ್ರು ಸಾಲ್ವ್ ಮಾಡ್ತಾನೆ ಅಂತ ನಂಬಿಕೆ ಅದು ನಮಗಷ್ಟೇ. ಅಮೇಝಿಂಗ್ ಸರ್. ಆ್ಯಕ್ಚುಲಿ ದೇವರನ್ನ ನಂಬಿದವರನ್ನ ದೇವರು ಯಾವತ್ತೂ ಕೈ ಬಿಡೋದಲ್ಲ. ಉದಾಹರಣೆಗೆ ನಾನು, ದೇವರು ನನ್ನ ಕೈ ಬಿಟ್ಟಿಲ್ಲ, ಬಿಡೋದಿಲ್ಲ. ಕಷ್ಟ ಬಂದಾಗ ದೇವ್ರ ಮುಂದೆ ಹೋಗ್ತೀರಿ, ದಿವಸ ಹೋಗ್ತೀವಿ, ಹೋಗೋದ ಪ್ರಶ್ನೆ ಇಲ್ಲ. ಆದರೆ ದೇವ್ರು ಹೇಳಿದ್ನಲ್ಲ, ಎಂದೂ ಕೈ ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಮೊನ್ನೆ ಚುನಾವಣೆಯಲ್ಲಿ ಸುಮಾರು 75-80% ಜನ ನಾನು ಚುನಾವಣೆಯಲ್ಲಿ ಗೆದ್ದು ಬರೋದಿಲ್ಲ ಅಂತಿದ್ರು. ಓಕೆ, ನನಗೆ ದೇವ್ರ ಮೇಲೆ ವಿಶ್ವಾಸ ಇತ್ತು, ದೇವ್ರು ನಂಬ್ಕೊಂಡಿದ್ದೆ, ದೇವ್ರು ನನ್ನ ಕೈ ಹಿಡಿದು ನಾನು ಆರಿಸ್ತಂದು ಈಗಿನೂ ನಾನು ದೇವ್ರ ಮೇಲೆ ಹೇಳ್ತೀನಿ. ಅಮೇಝಿಂಗ್. ಫಸ್ಟ್ ದೇವರು, ಸೆಕೆಂಡ್ ಮತ್ತಾರ ಪ್ರಭುಗಳು. ದೇವ್ರನ್ನ ನಂಬ್ಕೊಂಡ್ರೆ ಯಾರು ಕೈ ಬಿಡೋದಿಲ್ಲ ಅನ್ನಲಿಕ್ಕೆ ನಾವು ಉದಾಹರಣೆ ಎಲ್ಲಿ ಬೇಕಾದಲ್ಲಿ ಯಾರಿಗಾದ್ರೂ ಮೊದಲು ನೀವು ಯಾರೇ ಬಂದು ನನಗೇನೋ ನೀವೇದ್ಯೋ ಹಂಗೆ ಅವೆಲ್ಲ ಏನಿಲ್ಲ. ಮೊದಲು ಫಸ್ಟ್ ದೇವ್ರನ್ನ ನಂಬ್ರಿ, ದೇವ್ರಿಗೆ ನೋಡ್ಕೊಳ್ರಿ, ಒಳ್ಳೇದು ಮಾಡ್ತಾನೆ. ಸೆಕೆಂಡ್ ನಿಮ್ಮ ವೆಲ್ವಿಷರ್ಸ್ ಯಾರೇ ಲೀಡರ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ತಂದೆ ಇರಲಿ, ತಾಯಿ ಇರಲಿ, ಮೊದಲು ದೇವ್ರು ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೇನೆ. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರ ಮಾತುಗಳನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ಕೂಡ ಅಂದರೆ ಕಷ್ಟ, ನಾವು ನಡೆದು ಬಂದ ಹಾದಿಯನ್ನು ಯಾವತ್ತೂ ಮರಿಬಾರ್ದು, ನಿಜ. ಆದರೆ ಆ ಕಷ್ಟಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತಂದರೆ ಆ ಕಷ್ಟವನ್ನು ಹೇಳ್ಕೋಬಹುದು ಇನ್ನೊಬ್ಬರ ಮುಂದೆ. ಆದರೆ ಪರಿಹಾರವೇ ಕೊಡದವರ ಮುಂದೆ ಹೇಳಿ ವ್ಯರ್ಥ ಅನ್ನೋದು ಅವರ ಮಾತಿನ ಅರ್ಥ. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.